ಇನ್ನು ಚಳಿಗಾಲ ಮುಗಿದು ಬೇಸಿಗೆ ಹತ್ರ ಬರ್ತಾ ಇದ್ದಂಗೆ ಈ ಮಂಗನ ಕಾಯಿಲೆ ಅನ್ನುವಂಥದ್ದು ಮಲೆನಾಡು ಭಾಗದಲ್ಲಿ ತೀರಾ ಜಾಸ್ತಿ. ಈಗ ನೋಡಿ ಚಳಿಗಾಲದಲ್ಲೇ ಬಹಳ ಜಾಸ್ತಿ ಆಗ್ತದೆ. ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆ ಆತಂಕ ಹೆಚ್ಚಾಗ್ತಾ ಇದ್ದು 25 ವರ್ಷದ ಯುವತಿಯಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಕೊಪ್ಪ ಪಟ್ಟಣದ ಯುವತಿಗೆ ಮಂಗನ ಕಾಯಿಲೆ ಇರೋದು ದೃಢ ಆಗಿದೆ. ಕೊಪ್ಪ ಸರ್ಕಾರಿ ಆಸ್ಪತ್ರೆಯ KFD ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸೋ ಕೆಲಸ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ 3ರಲ್ಲಿ ಕಾಣಿಸ್ಕೊಂಡಿದೆ KFD ಅನ್ನೋದು ಗೊತ್ತಾಗ್ತಾ ಇದೆ. KFD ಪತ್ತೆಯಾದ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಗ್ರಾಮಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಹೀಗೆ ಯಾರಿಗಾದರೂ ಇದರ ಲಕ್ಷಣಗಳಿರೋದು, ಜ್ವರ, ಶೀತ ಅಥವಾ ಈ ತಲೆಬಾದಿ, ಇದು ಆರಂಭದಲ್ಲಿ ಈ ಥರದ ಲಕ್ಷಣಗಳು ನಂತರ ಜೀವಕ್ಕೆ ಕಂಟಕ ಆಗುತ್ತೆ. ಪ್ರತಿ ವರ್ಷ ಕೂಡ ಹಲವು ಮಂದಿ ಮೃತಪಡ್ತಾ ಇದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೆ ಉತ್ತರ ಕನ್ನಡದ ಕೆಲ ಭಾಗದಲ್ಲಿ ಈ ಮಂಗನ ಕಾಯಿಲೆ ಹಾವಳಿ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ.